ಬಾಲಿವುಡ್ ಸ್ಟಾರ್ ಆಮಿರ್ ಖಾನ್ ಅವರ ಮೂರನೇ ಮದುವೆ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. 61ನೇ ವಯಸ್ಸಿನಲ್ಲಿ ಆಮಿರ್ ಖಾನ್ ಅವರು ಗೌರಿ ಸ್ಪ್ರಾಟ್ ಕೈ ಹಿಡಿದು ಹೊಸ ಲೈವ್ ಶುರು ಮಾಡಿದ್ದಾರೆ. ಆದರೆ ಬಾಲಿವುಡ್ ಇತಿಹಾಸ ನೋಡಿದ್ರೆ ಆಮಿರ್ ಖಾನ್ ಮಾತ್ರವಲ್ಲ, 3-4 ಅಷ್ಟೇ ಯಾಕೆ ಬರೋಬ್ಬರಿ 5 ಬಾರಿ ಮದುವೆಯಾದ ಘಟಾನುಘಟಿ ಸ್ಟಾರ್ ನಟ ನಟಿಯರಿದ್ದಾರೆ. ಸಿನಿಮಾ ಲೋಕದಲ್ಲಿ ಅತಿ ಹೆಚ್ಚು ಬಾರಿ ಮದುವೆಯಾದ ಆ ಸೆಲೆಬ್ರಿಟಿಗಳು ಯಾರು? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು, ಬಾಲಿವುಡ್ನಲ್ಲಿ ಮದುವೆ ಡಿವೋರ್ಸ್ ಅನ್ನೋದು ಹೊಸದೇನಲ್ಲ. ಆಮಿರ್ ಖಾನ್ ಅವರು ತಮ್ಮ ಮೊದಲ 2 ಹೆಂಡತಿಯರಿಗೆ ಡಿವೋರ್ಸ್ ಕೊಟ್ಟು ಆಮೇಲೆ ಈಗ 3ನೇ ಮದುವೆಯಾಗಿದ್ದಾರೆ. ಆದರೆ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಮದುವೆಯಾದವರ ಲಿಸ್ಟ್ ತೆಗೆದ್ರೆ ನಟ ಕಬೀರ್ ಬೇಡಿ ಹೆಸರು ಮೊದಲ ಸಾಲಿನಲ್ಲಿ ನಿಲ್ಲುತ್ತದೆ. ಕಬೀರ್ ಬೇಡಿ ಅವರು ಬರೋಬ್ಬರಿ 4 ಬಾರಿ ಮದುವೆಯಾಗಿದ್ದಾರೆ. ಅವರ 4ನೇ ಹೆಂಡತಿ ಕಬೀರ್ ಬೇಡಿ ಅವರ ಸ್ವಂತ ಮಗಳಿಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದಾರೆ. ಇನ್ನು ಬಾಲಿವುಡ್ನ ಸಂಜು ಬಾಬು ಅಂದ್ರೆ ನಟ ಸಂಜಯ್ ದತ್ ಅವರ ಪರ್ಸನಲ್ ಲೈಫ್ ಕೂಡ ಇಂತಹದೇ ಏರಿಳಿತಗಳಿಂದ ಕೂಡಿದೆ. ಸಂಜಯ್ ದತ್ ಅವರ ಮೊದಲ ಹೆಂಡತಿ ಅವರು ಕಾಯಿಲೆಯಿಂದ ತೀರಿಕೊಂಡ ಬಳಿಕ ಸಂಜಯ್ ಅವರು 2ನೇ ಮದುವೆಯಾದರು. ಆದರೆ ಆ ಸಂಬಂಧ ಕೂಡ ಜಾಸ್ತಿ ದಿನ ಉಳಿಯಲಿಲ್ಲ. ಕೊನೆಗೆ ಮಾನ್ಯತಃ ದತ್ ಅವರನ್ನ 3ನೇ ಮದುವೆಯಾದ ಮೇಲಷ್ಟೇ ಸಂಜಯ್ ದತ್ ಬದುಕಿನಲ್ಲಿ ನೆಮ್ಮದಿ ಸಿಕ್ತು. ಇದೇ ಲಿಸ್ಟ್ನಲ್ಲಿ ಟಿವಿ ಲೋಕದಿಂದ ಬಾಲಿವುಡ್ಗೆ ಬಂದ ಹ್ಯಾಂಡ್ಸಮ್ ಹೀರೋ ಕಿರಣ್ ಸಿಂಗ್ ಕೂಡ ಇದ್ದಾರೆ. ಕಿರಣ್ ಮೊದಲು ಶ್ರದ್ಧಾ ಹಾಗೂ ನಂತರ ಜೆನಿಫರ್ ಅವರನ್ನ ಮದುವೆಯಾಗಿ ಡಿವೋರ್ಸ್ ಕೊಟ್ಟರು. ಕೊನೆಗೆ ಬಾಲಿವುಡ್ ಬೆಡಗಿ ದಿಪಾಶಾ ಅವರನ್ನ 3ನೇ ಮದುವೆಯಾಗಿ ಈಗ ಮಗಳ ಜೊತೆ ಖುಷಿಯಾಗಿದ್ದಾರೆ. ಇವರೆಲ್ಲರನ್ನ ಮೀರಿಸುವಂತೆ ಅಂದಿನ ಕಾಲದ ಖ್ಯಾತ ಸಿಂಗರ್ ಕಿಶೋರ್ ಕುಮಾರ್ ಕೂಡ ಮಧುಬಾಲ ಸೇರಿದಂತೆ 4 ಜನರನ್ನು ಬೇರೆ ಬೇರೆ ಸಮಯದಲ್ಲಿ ಮದುವೆಯಾಗಿದ್ದಾರೆ. ಆದ್ರೆ ಸಿನಿಮಾ ಇತಿಹಾಸದಲ್ಲೇ ಎಲ್ಲರಿಗೂ ಶಾಕ್ ಕೊಡುವ ಕತೆ ಅಂದ್ರೆ ಅದು ಅಂದಿನ ಕಾಲದ ಖ್ಯಾತ ನಟಿ ಮೀನಾ ಅವರದ್ದು. ಈ ನಟಿ ತಮ್ಮ ಜೀವನದಲ್ಲಿ ಬರೋಬ್ಬರಿ 5 ಬಾರಿ ಮದುವೆಯಾಗಿ ದೊಡ್ಡ ಸೆನ್ಸೇಷನ್ ಸೃಷ್ಟಿಸಿದ್ರು. ಹಾಗೆಯೇ ಚಾಕ್ಲೇಟ್ ಹೀರೋ ಅಂತಲೇ ಫೇಮಸ್ ಆಗಿದ್ದ ವಿನೋದ್ ಮೆಹ್ರಾ ಕೂಡ 3 ಬಾರಿ ಮದುವೆ ಆಗಿದ್ದಾರೆ. ಒಟ್ನಲ್ಲಿ ಆಮಿರ್ ಖಾನ್ ಅವರ 3ನೇ ಮದುವೆಯು ಬಾಲಿವುಡ್ ತಾರೆಯರ ಹಳೆಯ ಮದುವೆ ಕಥೆಗಳನ್ನ ಮತ್ತೊಮ್ಮೆ ಜನರ ಮುಂದೆ ತಂದು ನಿಲ್ಲಿಸಿದೆ.